ನಮಸ್ಕಾರ ಮಾದೇವ. ನೀವು ನೋಡ್ತಾ ಇರ್ಬೋದು ರುದ್ರನಾಥ್ ಪಾರ್ಟ್ 2. ಅಂದ್ರೆ ಟ್ರೆಕ್ಕಿಂಗ್ ಹೇಗಿದೆ, ತುಂಬಾ ಚೆನ್ನಾಗಿದೆ ನೇಚರ್ ಮಾತ್ರ. ಸ್ನೇಹಿತರೆ, ಇದು ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಜರ್ನಿ ಅಂತ ಅನ್ಕೊಂತೀನಿ. ಸಂಜೆ ಅಲ್ಲೇ 6 ಗಂಟೆ ಆಗ್ತಾ ಬಂತು. ಇನ್ನು 11 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀನಿ. ಇನ್ನೂ ಗೊತ್ತಿಲ್ಲ ಮುಂದೆ ಎಷ್ಟು ದೂರದಲ್ಲಿ ಸ್ಟೇ ಸಿಗುತ್ತಾ ಅನ್ನೋ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಪರವಾಗಿಲ್ಲ, ರೋಡ್ ಅಂತೂ ಗೊತ್ತಾಗೋ ಥರ ಇದೆ. ಮುಂದೆ ಹೆಂಗೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಸಂಜೆ ಆದ್ರೂ ಕೂಡ ಒಂದು ಬೇಗ ಕತ್ಲೆ ಆಗ್ತಲ್ಲ. ಇನ್ನೂ 10 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಒಂದು 15 ಕಿಲೋಮೀಟರ್ ಬಂದಿದ್ದೀನಿ. ಬಂದಾಗ ಇಲ್ಲೊಂದು 5ರಿಂದ ಒಂದು 8 ಕ್ಯಾಂಪಿಂಗ್ ಇದೆ. ಇಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತೆ. ಬಟ್ ರೈಟ್ ಮಾತ್ರ ಕಾಸ್ಟ್ಲಿ ಇರುತ್ತೆ. ಯಾಕಪ್ಪ ಅಂದ್ರೆ ಅವರು ಕೆಳಗಿಂದ ಇಲ್ಲಿವರೆಗೂ ತರಬೇಕಲ್ಲ, ಒಂದು ಕುದುರೆ ಮೇಲಾಗ್ಲಿ ಅವರು ಹೊತ್ಕೊಂಡು ತರಬೇಕು. ಯಾವುದೇ ತರ ವೆಹಿಕಲ್ ಬರೋಲ್ಲ ಇಲ್ಲಿ. ಯಾವುದೋ ಒಂದು ಟೆಂಪಲ್ ತರ ಇದೆ. ಅಂದ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಫಾಗ್ ಕೂಡ ಜಾಸ್ತಿ ಆಗ್ತಾ ಇದೆ ಸಂಜೆ ಆಗ್ತಾ ಆಗ್ತಾ. ಒಂದು ಕಾನ್ಫಿಡೆಂಟ್ ಇದೆ, ನಾನು ಇವತ್ತು ಸಂಜೆನೆ ತಲುಪ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಹೋಗ್ತಾ ಇದ್ದೀನಿ. ತುಂಬಾ ಸುಂದರವಾಗಿದೆ. ಹೋಗ್ತಾ ಹೋಗ್ತಾ ಸಂಜೆ ಆಗ್ತಾ ಆಗ್ತಾ ಫುಲ್ಲು ಫಾಗ್ ಬರ್ತಾ ಇದೆ. ಈಗಾಗಲೇ ಒಂದು 6:30 ಆಗ್ತಾ ಬಂತು. ನೋಡಬೇಕು, ತುಂಬ 2 ಕಿಲೋಮೀಟ್ರ್ ಫುಲ್ಲು ಅಪ್ಪಿದೆಯಂತೆ. ಅದಾದಮೇಲೆ ಸ್ವಲ್ಪ ಅಪ್ ಡೌನ್ ಇದೆ ಅಂತೆ. ಅದಾದಮೇಲೆ ಒಂದು 5ರಿಂದ 6 ಕಿಲೋಮೀಟ್ರ್ ಫುಲ್ಲು ಡೌನ್ ಇದೆ ಅಂತ ಹೇಳಿದ್ರು ಕೆಳಗಡೆ ವಿಚಾರಿಸಿದಾಗ. ಬನ್ನಿ, ಅಂದರೆ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ನೇಚರ್ ನೋಡ್ತಾ ಇದ್ರೆ ನನಗೆ ಏನು ಹೊಗಳಬೇಕು ಅಂತ ಗೊತ್ತಾ. ವಾವ್, ಏನ್ ಸಖತ್ತಾಗಿದೆ. ನನ್ನ ಲೈಫಲ್ಲೇ ಒಂದು ಬೆಸ್ಟ್ ಜರ್ನಿ ಅಂತ ತಿಳ್ಕೊಂತೀನಿ. ಈ ಒಂದು ಟ್ರೆಕ್ಕಿಂಗ್ ಆಗಿರ್ಬೋದು. ಟ್ರೆಕ್ಕಿಂಗ್ ಅಂತ ಹೇಳ್ತೀನ ನಾನು, ಒಂದು ಸುಂದರವಾದಂಥ ಪ್ಲೇಸ್ಗೆ ನಾನು ಮಹಾದೇವನನ್ನ ನೋಡಕ್ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಅಪಾರವಾದಂಥ ಒಂದು ಗೌರವ ಇದೆ. ಇಂಥ ಒಂದು ಪ್ಲೇಸ್ಗೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಕೇದಾರ್ನಾಥಗಿನ್ನ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಎಷ್ಟೋ ಜನ ಟಫ್ ಇದೆ ಅದು ಇದು ಅಂತ ಹೇಳ್ಬಿಟ್ಟು ಹೆದರ್ಸ್ತಾ ಇರ್ತಾರೆ. ಕೇದಾರ್ನಾಥ್ ಏನೋ ಅಂತ ಟಫ್ ಇಲ್ಲ, ಈಸಿ ಆಗಿದೆ. ಬಟ್ ಇದು ಸ್ವಲ್ಪ ಟಫ್ ಇದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಒಂದು ಜಾಗ ಇದು. ಇಲ್ಲಿಂದ ಇಲ್ಲಿ ಒಂದು ರೂಮ್ ತರ ಕಾಣಿಸ್ತಾ ಇದಿಲ್ಲ, ಅಲ್ಲಿ ನನ್ನ ಹತ್ರ ಒಂದು 100 ರೂಪೀಸ್ ಇದಕ್ಕೆ ಕಟ್ಟಿಸ್ಕೊಂಡ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಬ್ರಿಗೆ ಕಟ್ಲೇಬೇಕು ಅಂತ ಹೇಳಿದ್ರು. ಹಂಗಾಗಿ ಕಟ್ಬಿಟ್ಟು ಇಲ್ಲಿಂದ ಮುಂದೆ ಹೋಗ್ತಾ ಇದೀನಿ. ನೋಡ್ತಾ ಇರ್ಬೋದು ಏನ್ ಡೀಪ್ ಇದೆ ಬ್ರೋ. ವಾವ್. ನೆಕ್ಸ್ಟ್ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ಕೇದಾರ್ನಾಥ್ ಬಂದ್ರೆ ರುದ್ರನಾಥ್ ಕೂಡ ಬನ್ನಿ. ಪಂಚಕೇದಾರಲ್ಲಿ ಇದು 4ನೇ ಕೇದಾರ ನಂದು. ನಾನು ಇಷ್ಟು ಇದಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹಾಗಾದ್ರೂ ಸಂಜೆ ಆಗ್ತಾ ಇದೆ. ಒಂದು ನಿಮಿಷ, ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ವಾವ್, ಈಗ ಒಂದು ಸೂರ್ಯ ಒಂದು ಮುಳುಗುವಂತ ಸಮಯ ಆಯ್ತು. ವಾವ್, ಸಖತ್ತಾಗಿದೆ ಸ್ನೇಹಿತರೆ. ಇಂಥ ಒಂದು ಇದನ್ನ ನಾನು ನೇಚರ್ನ ನನ್ನ ಲೈಫಲ್ಲೇ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ರುದ್ರನಾಥಲ್ಲಿ. ಉತ್ತರಾಖಂಡ್ ಬೆಸ್ಟ್, ಬಟ್ ಮಳೆ ಬರಬಾರ್ದಷ್ಟೇ. ಇನ್ನು ಮಿಕ್ಕಿದ ವಿಡಿಯೋ ಬೆಳಗ್ಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಸಂಜೆ ಆಗೇ ಹೋಯ್ತು. 7:30. ಇದು ಟಾಪ್ ಅಂದ್ರೆ ಟಾಪ್ ಅಲ್ಲಿದೆ. ಅಂದ್ರೆ ಇಲ್ಲಿಂದ ಸ್ವಲ್ಪ ಡೌನ್ ಇದೆ. ಈಗ ಹೋಗ್ಬೇಕು. ಸ್ವಲ್ಪ ಭಯ ಅಂತ ಏನಿಲ್ಲ, ಹೋಗ್ತಾ ಇದ್ದೀನಿ. ಸಂಜೆ 9 ಗಂಟೆ ಆಯ್ತು ನಾನು ದೇವಸ್ಥಾನ ತಲುಪ್ಬೇಕಾದ್ರೆ. ಈಗ ನೋಡ್ತಾ ಇರ್ಬೋದು, ಅಲ್ಲ ಒಂದು ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್. ನೈಟ್ ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಿದೆ ಟೆಂಪಲ್ ಹತ್ರ ಬಂದಾಗ, ಯಾಕಂದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಇದೇ ಒಂದು ರುದ್ರನಾಥ ಟೆಂಪಲ್. ತುಂಬಾ ಮೈಂಡ್ ಫುಲ್ ಫ್ರೆಶ್ ಆಗ್ಬಿಡ್ತು ನನಗಂತೂ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೇ ಒಂದು ರುದ್ರನಾಥ ಟೆಂಪಲ್, ಪಂಚಕೇದಾರ. ಒಮ್ಮೆ ಆದ್ರೂ ಭೇಟಿ ಕೊಡಿ ಇಲ್ಲಿಗೆ. ತುಂಬಾ ಸುಂದರವಾಗಿದೆ. ಟಫ್ ಇದೆ, ಬಟ್ ಅಂತ ಟಫ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಬನ್ನಿ. ಬೆಳಗ್ಗೆ 6 ಗಂಟೆಗೆ ಕೆಳಗಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಸಂಜೆ ಹೊಡೆದಾಗ ನೀವು ಇಲ್ಲಿಗೆ ಬರ್ತೀರಾ. ನಾನು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿ ನೈಟ್ 9 ಗಂಟೆಗೆ ಇಲ್ಲಿಗೆ ರೀಚ್ ಆದೆ. ಮಹಾದೇವನ ಒಂದು ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ. ಹರ ಹರ ಮಹಾದೇವ್.